ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಗೌತಮ್ ಗುಡಿಪೇಟೆ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಬಂದಿದ್ದೀನಿ ನಮ್ಮ ಶ್ರೀ ಹರಿಕೊಟ್ಟಾರ ಅಂತಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ. ಸೊ ನಮ್ಮ ಮೈಸೂರು ಜಿಲ್ಲೆಯ ಹಿಂದೆ ನಮ್ಮ ಚಾಮರಾಜನಗರ ಜಿಲ್ಲೆಯನ್ನು ಹರಿಕೊಟ್ಟಾರ ಅಂತ ಕರೀತಾ ಇದ್ರು. ಸೊ 1997 ನಂತರ ಮೈಸೂರು ರಾಜ್ಯ ಪ್ರತ್ಯೇಕಗೊಂಡ ನಂತರ ನಮ್ಮ ಚಾಮರಾಜನಗರ ಜಿಲ್ಲೆ ಆಗಸ್ಟ್ 15, 1997ರಲ್ಲಿ ಡಿವೈಡ್ ಆಗುತ್ತೆ, ಚಾಮರಾಜನಗರ ಆಗಿ ಬದಲಾಗುತ್ತೆ. ಅಂತಹ ಒಂದು ನಮ್ಮ ಚಾಮರಾಜನಗರ ಜಿಲ್ಲೆ, ನಮ್ಮ ಜಿಲ್ಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ವೈಶಿಷ್ಟ್ಯತೆಗಳನ್ನ ಹೊಂದಿರತಕ್ಕಂತಹ ಸಮೃದ್ಧ ಅರಣ್ಯ ಸಂಪತ್ತು, ದೇವಾಲಯಗಳನ್ನ ಹೊಂದಿರತಕ್ಕಂತಹ ನಮ್ಮ ಚಾಮರಾಜನಗರಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಮ್ಮ ಚಾಮರಾಜನಗರದಲ್ಲಿ ಇವತ್ತು ಚಾಮರಾಜೇಶ್ವರ ದೇವಾಲಯದ ಉತ್ಸವ ನಡೀತಾ ಇದೆ. 200ನೇ ವರ್ಷದ ಉತ್ಸವ ಇದು. ಬಹುದೊಡ್ಡ ಉತ್ಸವ ಅಂತ ಹೇಳ್ಬೋದು. ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ, ಹಣ್ಣೂರು, ಯಳಂದೂರು ಈ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಸೇರಿ ಈ ಒಂದು ಫೆಸ್ಟಿವಲ್ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಗೌತಮ್ ಗುಡ್ಲುಪೇಟೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಂದು ನಾವು ಚಾಮರಾಜನಗರ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಇತಿಹಾಸ, ಮಹತ್ವ ಮತ್ತು ಅದರ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಚಾಮರಾಜನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಾಲಯ ಸುಮಾರು 1826ರಲ್ಲಿ ಮೈಸೂರು ಅರಸರಾದಂತಹ ಮಮ್ಮುಡಿ ಕೃಷ್ಣರಾಜ ಒಡೆಯರ್ ಅವರ ತಮ್ಮ ತಂದೆಯ ಮಹಾರಾಜ ಚಾಮರಾಜ ಒಡೆಯರ ಅವರ ಸ್ಮರಣಾರ್ಥವಾಗಿ, ಅವರ ನೆನಪಿಗಾಗಿ ನಿರ್ಮಿಸಿದಂತಹ ಒಂದು ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ಬೋದು. ಇದೇ ದೇವಾಲಯದ ಸುತ್ತ ಬೆಳೆದ ಪಟ್ಟಣ, ಇದಕ್ಕೋಸ್ಕರನೇ ಇದನ್ನ ಚಾಮರಾಜನಗರ ಅಂತಕ್ಕಂಥ ಹೆಸರು ಬಂದಿದೆ. ಪ್ರಮುಖವಾಗಿ ಇಲ್ಲಿ ಬ್ರಹ್ಮ ರಥೋತ್ಸವ ಬಹಳ ವಿಶೇಷವಾಗಿದೆ. ಅಂದ್ರೆ ಈ ರಥೋತ್ಸವದ ಅತ್ಯಂತ ದೊಡ್ಡ ವಿಶೇಷ ಅಂತಂದ್ರೆ, ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಶುಭ ಕಾರ್ಯಗಳು ಯಾವಾಗಲೂ ಆಷಾಢ ಮಾಸದಲ್ಲಿ ನಡೆಯೋದಿಲ್ಲ. ಆದರೆ ಈ ಒಂದು ಚಾಮರಾಜೇಶ್ವರದ ಬ್ರಹ್ಮ ರಥೋತ್ಸವ ಆಷಾಢ ಮಾಸದಲ್ಲೇ ನಡೆಯತಕ್ಕಂಥದ್ದು ಈ ಒಂದು ಜಾತ್ರೆಯ ವಿಶೇಷ ಅಂತ ಹೇಳ್ಬೋದು. ಇಂತಹ ಸಂಪ್ರದಾಯವನ್ನು ಇಂದಿಗೂ ಉಳಿಸಿಕೊಂಡು ಅಪರೂಪದ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಸಾವಿರಾರು ಭಕ್ತರು ಕರ್ನಾಟಕ ಮತ್ತು ತಮಿಳುನಾಡು ಭಾಗದಿಂದ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸ್ತಾರೆ. ಮತ್ತೆ ಪ್ರಮುಖವಾಗಿ ಇಲ್ಲಿ ಈ ಒಂದು ರಥೋತ್ಸವದ ವಿಶೇಷತೆ ಏನಂದರೆ, ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ದೇವರ ಉತ್ಸವ ಮೂರ್ತಿಗೆ ಹಣ್ಣು ಜವನವನ್ನು ಸಮರ್ಪಿಸ್ತಾರೆ. ಇದು ಇಲ್ಲಿನ ಸಂಪ್ರದಾಯ ಆಗಿದೆ. ಇದರಿಂದ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಅಗಾಢವಾದಂತಹ ಗಾಢ ನಂಬಿಕೆಯನ್ನ ಇಲ್ಲಿ ಜನರು ಹೊಂದ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಚಾಮರಾಜೇಶ್ವರ ಸ್ವಾಮಿ ಶಿವನ ಕೃಪೆಗೆ ಸಂಕೇತ ಅಂತ ಹೇಳ್ಬೋದು. ರಥೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥವರು ರಥವನ್ನ ಎಳೆಯೋದು, ತಮ್ಮ ಪಾಪಗಳನ್ನ, ಪರಿಹಾರಗಳನ್ನ, ತಮ್ಮ ಆಯಸ್ಸು ಆರೋಗ್ಯಗಳನ್ನ ಹೆಚ್ಚಿಸ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾರೆ. ಸುಮಾರು 2 ಶತಮಾನಗಳ ಇತಿಹಾಸ ಹೊಂದಿರುವ ಚಾಮರಾಜೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಚಾಮರಾಜನಗರದ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ. ಮತ್ತು ಗೌತಮ್ ಗುಡ್ಲುಪೇಟೆ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.